ಈ ವಿಡಿಯೋದಲ್ಲಿ ನಗ್ನಗ್ತಾ ಇದ್ದಾರಲ್ಲ, ಈ ಕಂಡಕ್ಟರ್ ಇವತ್ತು ಜೀವಂತವಾಗಿಲ್ಲ. ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅನೇಕ ವಿಡಿಯೋಗಳು ವೈರಲ್ ಆಗ್ತಿದೆ. ಏನು ವಿಷಯ, ಯಾಕೆ ಈ ರೀತಿ ಒಂದು ಪೋಸ್ಟ್ಗಳು ವೈರಲ್ ಆಗ್ತಿದೆ ನೋಡಿದಾಗ ಈ ದುಃಖದ ವಿಷಯ ಇದೆಯಲ್ಲ, ಅದು ಇವರ ಬದುಕಿನಲ್ಲಿ ಮಾತ್ರ ನಡೀತಿಲ್ಲ, ವಿಚ್ಛೇದನಾದ ಬಹುತೇಕ ಗಂಡಸರ ಬದುಕಿನಲ್ಲಿ ನಡೀತಾ ಇದೆ. ಏನು ವಿಷಯ ಆತ, ನಾನು ಇಲ್ಲಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಮಾಹಿತಿನಷ್ಟೇ ಇಲ್ಲಿ ನೀಡ್ತಾ ಇದ್ದೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟಿನಲ್ಲಿ ತಿಳಿಸಿ. ಇವರು ಕುಂಬ್ಳೆಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಮದುವೆ ಆಗತ್ತೆ, ಸಂಸಾರ ಚೆನ್ನಾಗಿ ಹೋಗ್ತಾ ಇರತ್ತೆ, ಹೆಂಡತಿ ಗರ್ಭಿಣಿಯಾಗಿ ಮಗು ಆಗತ್ತೆ. ಹೀಗಿರುವಾಗ ಹೆಂಡತಿಗೆ ಗಲ್ಫಿನಲ್ಲಿ ಒಂದು ಉದ್ಯೋಗ ಬರುತ್ತೆ. 2 ವರ್ಷ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇರಲ್ಲ, ಅವಳನ್ನ ಖುಷಿ ಖುಷಿಯಿಂದ ಗಲ್ಫಿಗೆ ಕಳಿಸ್ತಾರೆ. ಗಲ್ಫಿಗೆ ಹೋಗಿ ಆಕೆ ಕೂಡ ದುಡಿದ್ರೆ ಇಲ್ಲಿ ನಮ್ಮ ಮಗು ಒಂದು ಒಳ್ಳೆ ಭವಿಷ್ಯ ಕಟ್ಟಕ್ಕೆ ಅನುಕೂಲ ಆಗುತ್ತೆ ಎಂಬ ಉದ್ದೇಶದಿಂದ ಆಕೆನ ಗಲ್ಫಿಗೆ ಕಳಿಸ್ತಾರೆ. ಅವಳು ಅಲ್ಲಿ ಹೋದ ಮೇಲೆ ಆಕೆಗೆ ಬೇರೆ ಒಂದು ಸಂಬಂಧ ಬೆಳೆಯುತ್ತೆ. ಇದು ಗೊತ್ತಾದಾಗ ಈತನ ಮನಸ್ಸು ತುಂಬಾ ನೊಂದು ಹೋಗುತ್ತೆ. ಆಗಲೂ ಅವ್ರು ಕುಗ್ಗಲ್ಲ, ಈ ಜೀವನ ಸಾಕು ತಲೆ ಹೋಗಲ್ಲ. ಸರಿ, ಆಕೆ ಹೋದ್ರೆ ಏನಂತೆ, ಆಕೆಗೆ ಬೇರೆ ಸಂಬಂಧ ಹಿಡಿದು ಹೋದ್ರೆ ಏನಂತೆ, ನನಗೆ ನನ್ನ ಜೊತೆ ಮಗು ಇದೆಯಲ್ಲ ಅಂತ ಆ ಒಂದು ತೃಪ್ತಿಯಲ್ಲಿ ಬದುಕನ್ನ ನಡೆಸ್ತಾ ಇರ್ತಾರೆ. ಆ ಚಿಕ್ಕ ಮಗುವಿನಿಂದ ಮಗು 8 ವರ್ಷ ಆಗುವವರೆಗೂ ಇವರೇ ಅದರ ಲಾಲನೆ ಪಾಲನೆ ಎಲ್ಲ ಮಾಡಿರೋದು. ತನ್ನ ಎದೆಗಪ್ಪಿ ಮಲಗುವಾಗ ಅವರಿಗೆ ಆ ಪ್ರಪಂಚದಲ್ಲಿ ಇನ್ನೇನ್ ನನಗೆ ಬೇಕು, ನನಗೆ ಈ ನನ್ನ ಮಗು ಒಂದಿದ್ರೆ ಸಾಕು ಎಂಬ ಒಂದು ಭಾವನೆಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಆಕೆ ಕೋರ್ಟ್ ಮೆಟ್ಲಿರ್ತಾಳೆ. ಕೋರ್ಟ್ನಲ್ಲಿ ಆಕೆ ಮಗು ನನಗೆ ಬೇಕು ಅಂತ ಕೇಳ್ತಾಳೆ. ಈ ರೀತಿ ಕೋರ್ಟ್ ಕೇಸ್ ಆದಾಗ ಕೋರ್ಟ್ ಹೇಳೋದು ಯಾವತ್ತಿದ್ರು ಚಿಕ್ಕ ಮಕ್ಕಳನ್ನ ತಾಯಿಗೆ ಒಪ್ಪಿಸೋದು. ಅಲ್ಲಿ ಏನಾದ್ರೂ ಕೆಲವೊಂದು ಕೇಸುಗಳಷ್ಟೇ ತಂದೆಗೆ ಸಿಗುತ್ತೆ, ಇಲ್ಲದಿದ್ರೆ ಆ ಚಿಕ್ಕ ಮಕ್ಕಳನ್ನ ತಾಯಿಗೆ ಒಪ್ಪಿಸೋದು. ಆಕೆ ಕೋರ್ಟ್ ತೀರ್ಪಿನ ಬಲದಲ್ಲಿ ಈತನ ಬಳಿಯಿಂದ ಮಗುನ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಆಕೆ ಹೋದಾಗ್ಲು, ಆಕೆ ದ್ರೋಹ ಮಾಡಿದಾಗ್ಲು ಈ ಮನಸ್ಸು ಕುಗ್ಗಿರ್ಲಿಲ್ಲ. ಯಾವಾಗ ತನ್ನ ಮಗುವನ್ನ ಕಿತ್ಕೊಂಡು ಹೋಗ್ಬಿಡ್ತಾಳೋ ಈ ಮನುಷ್ಯನಿಗೆ ಸಹಿಸಕ್ಕೆ ಸಾಧ್ಯ ಆಗಲ್ಲ, ತನ್ನ ಪ್ರಾಣವನ್ನೇ ಕಳ್ಕೊಂಡ್ ಬಿಡ್ತಾರೆ. ಇದೇ ರೀತಿ ಒಂದು ಘಟನೆ ಆದ್ರೆ ನನಗೆ ಇತ್ತೀಚೆಗೆ ಒಬ್ರು ಮಾತಾಡ್ಸಿದ್ರು. ಅವರು ಕೂಡ ಡಿವೋರ್ಸ್ ಆಗಿದ್ದಾರೆ. ಅವ್ರು ತಮ್ಮ ಡಿವೋರ್ಸ್ ಬಗ್ಗೆ ಹೇಳುವಾಗ ಹೇಳ್ತಾರೆ, ಎಲ್ಲ ನಾನೀಗ ತುಂಬಾ ಹ್ಯಾಪಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ಅದು ನನಗಷ್ಟೇ ಗೊತ್ತಾ ನೋವು. ನಾನು ಯೂಟ್ಯೂಬ್ ಅದೆಲ್ಲ ನೋಡುವಾಗ, ಟಿವಿಲೆಲ್ಲ ನೋಡುವಾಗ ಮಕ್ಕಳು ಅಪ್ಪ ಅಂತ ಕರೆಯುವಾಗ ನನಗೆ ಆ ಕ್ಷಣ ನನ್ನ ಮನಸ್ಸಿಗೆ ನೋವು ಇದೆಯಲ್ಲ, ಅದನ್ನ ನಾನು ಯಾರ ಬಳಿ ಹೇಳಕ್ಕಾಗತ್ತೆ ಅಂತ. ಎಷ್ಟು ಡಿವೋರ್ಸ್ ಆದ ಕೇಸ್ಗಳಲ್ಲಿ ಈ ಒಂದು ನೋವು ಇದ್ದೇ ಇದೆ. ತಂದೆಗೆ ಮಗು ಸಿಗ್ತಾ ಇಲ್ಲ, ತಂದೆಗೆ ನೋಡಕ್ಕೂ ಬಿಡದವ್ರು ಎಷ್ಟೋ ಜನ ಇದ್ದಾರೆ. ಆ ತಂದೆಗೆ ತನ್ನ ಮಗು ಸಿಗದಿದ್ದಕ್ಕೆ ಆ ನೋವನ್ನು ಹೇಗೆ ವ್ಯಕ್ತಪಡಿಸೋ ಗೊತ್ತಿಲ್ಲದೆ ಎಷ್ಟೋ ಜನ ಈಗಲೂ ನೋವು ಅನುಭವಿಸ್ತಿದ್ದಾರೆ. ಕೆಲವರಷ್ಟೇ, ಅದ್ರಲ್ಲೂ ಈ ಸೆಲೆಬ್ರಿಟಿಗಳು ಬೆಟರ್ ರೀ. ಏನೇ ಮ್ಯೂಚುವಲ್ ಡಿವೋರ್ಸ್ ಏನೇ ಆದ್ರೂ ಸಮೇತ ಅವ್ರವ್ರು ಡಿವೋರ್ಸ್ ಮಾಡ್ಕೊಂಡು ಹೋಗ್ತಾರೆ ಹೊರತು ಮಕ್ಕಳ ಮೇಲೆ ಅಷ್ಟು ಅವರು ಏನು ನನಗೇ ಬೇಕು, ನನ್ನ ಕಸ್ಟಡಿಯಲ್ಲಿ ಇರ್ಬೇಕು ಅಂತ ನೋಡಲ್ಲ. ಈಗ ಋತಿಕ್ ರೋಷನ್ ಆಗಿರ್ಬೋದು, ಅಮೆರಿಕಾನ ಮಕ್ಕಳು ಇಬ್ಬರ ಜೊತೆನೂ ಬೆಳಿತಾರೆ, ತಂದೆ ಜೊತೆನೂ ತಾಯಿ ಜೊತೆನೂ ಬೆಳಿತಾ ಇರ್ತಾರೆ. ಅವರು ಆರಾಮಾಗಿರ್ತಾರೆ. ಅಂದ್ರೆ ಇಬ್ಬರ ಒಂದು ಬಾಂಡಿಂಗ್ ಅವ್ರಿಗೆ ಸಿಗ್ತಾ ಇರುತ್ತೆ. ಆದ್ರೆ ನಮ್ಮಂತವ್ರು ಈ ಮಿಡ್ಲ್ ಕ್ಲಾಸ್ ಅವರೆಲ್ಲ ಒಂದು ಏನು ಜಗಳ ಆಡಿ ಕರ್ಕೊಂಡು ಹೋಗುವಾಗ ಕಿತ್ಕೊಂಡು ಹೋಗ್ಬಿಡ್ತೀವಿ. ಕೋರ್ಟ್ ನಲ್ಲಿ ತಾಯಿಗೆ ಮಗುವನ್ನು ಕೊಡುವಾಗ ಎಷ್ಟೋ ಮಕ್ಕಳು ತಂದೆನ ಬಾಚಿ ತಬ್ಬಿ ಹೋಗಲ್ಲ ಅಂತ ಹೇಳುವ ಎಷ್ಟೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಏನ್ ಮಾಡೋದು, ಕೋರ್ಟಿನ ತೀರ್ಪಿಗೆ ತಲೆ ಬಾಗ್ಲೇಬೇಕು. ಆದ್ರೆ ಇಲ್ಲಿ ನಾವು ಈ ಒಂದು ತಂದೆ ಪ್ರೀತಿಗೂ ಕೂಡ ಬೆಲೆ ಸಿಗ್ಬೇಕಲ್ವಾ.